ಸೊ ಕೇವಲ ₹7 ಸೇವಿಂಗ್ ಮಾಡುತ್ತಾ ನೀವು ₹5,000 ಗಳಿಸಬಹುದು. ಹೌದು, ನಾನು ಶಾಕ್ ಆದೆ. ಅದಕ್ಕೆ ಈ ವಿಡಿಯೋನ ನಿಮಗೋಸ್ಕರ ತರ್ತಾ ಇದ್ದೀನಿ. ಈ ಒಂದು ₹7 ನೀವು ಯಾವ ಥರ 5,000 ಗಳಿಸಬಹುದು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾವು ನೋಡ್ತೀವಿ. ಸೊ ವೆಲ್ಕಮ್ ಟು ವುಡಾಲ್ ಗ್ಯಾಂಗ್ ಯೂಟ್ಯೂಬ್ ಚಾನಲಲ್ಲಿ ನಾನು ನಿಮ್ಮ ರಮೇಶ್ ರಾಥೋಡ್. ಹೌದು ಫ್ರೆಂಡ್ಸ್, ಈ ಒಂದು ಸ್ಕೀಮ್ನ ಹೆಸರು ಅಟಲ್ ಪೆನ್ಷನ್ ಯೋಜನೆ. ಹೌದು, ಈ ಸ್ಕೀಮ್ ಅಡಿಯಲ್ಲಿ ನೀವು ದಿನಕ್ಕೆ ಕೇವಲ ₹7 ಸೇವಿಂಗ್ ಮಾಡುತ್ತಾ ₹5,000 ಗಳಿಸಬಹುದು. ಅದು ಹೇಗೆ ಅಂತ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಇರಿ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ 60 ವರ್ಷದ ನಂತರ ನೀವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಥವಾ ಯಾರ ಮೇಲೂ ನೀವು ಕೈ ಚಾಚಬಾರ್ದು ಅಂದರೆ ಈ ಒಂದು ಸ್ಕೀಮ್ ನಿಮಗೆ ಇದೆ. 60 ವರ್ಷದ ನಂತರ ನಿಮ್ಮ ಲೈಫ್ ಸುಗಮವಾಗಿ ಇರಲು ಈ ಒಂದು ಪೆನ್ಷನ್ ಯೋಜನೆ ನಿಮಗೆ ಸಹಕಾರಿಯಾಗಲಿದೆ. ಹೌದು, ಯಾವ ಥರ ಸಹಕಾರಿಯಾಗುತ್ತೆ ಅಂತ ನೋಡ್ತಾ ಇರಿ. ನೋಡಿ, 18ರಿಂದ 40 ವರ್ಷದ ಒಳಗಿನ ಯಾರಾದರೂ ಈ ಅಪ್ಲಿಕೇಶನ್ನ ತುಂಬಬಹುದು. ಸಪೋಸ್ ನಿಮ್ಮ ವಯಸ್ಸು 18 ಇದೆ ಅಂದ್ಕೊಳ್ಳೋಣ. ತಿಂಗಳಿಗೆ ನೀವು ₹42 ಕಟ್ ಮಾಡ್ಕೊಳ್ತಿದ್ದಾರೆ ಬ್ಯಾಂಕ್ ಅವರು, ಅಥವಾ ನೀವು ಕಟ್ತಿದ್ದೀರಾ ಅಂದ್ಕೊಳ್ಳೋಣ. ನಿಮಗೆ ತಿಂಗಳಿಗೆ ಪೆನ್ಷನ್ನು 60 ವರ್ಷದ ನಂತರ ₹1,000 ನೀವು ಪಡ್ಕೋಬಹುದು. ಅಥವಾ ನೀವು ₹210 ಕಟ್ತಾ ಇದ್ದೀರಾ ತಿಂಗಳಿಗೆ ಅಂದರೆ ₹5,000 ಪೆನ್ಷನ್ನ ತಗೋಬಹುದು. ಸೊ ಈ ಥರ ಒಂದು ಸ್ಕೀಮು ಬ್ಯಾಂಕ್ ಕಡೆಯಿಂದ, ಪೋಸ್ಟ್ ಆಫೀಸ್ ಕಡೆಯಿಂದ ಎಲ್ಲಾದರೂ ನೀವು ಮಾಡ್ಕೋಬೋದು. ತುಂಬ ಒಳ್ಳೆ ಸ್ಕೀಮು. ನಿಮಗೆ ಗೊತ್ತೇ ಆಗಲ್ಲ ಯಾವ ಥರ ಅಮೌಂಟ್ ಕಟ್ಟಾಗ್ತಿದೆ ಅಂತ. ಇದನ್ನು ಇಮ್ಮಿಡಿಯೇಟ್ಲಿ ಹೋಗಿ ಯಾರೆಲ್ಲ 18ರಿಂದ 40 ವಯಸ್ಸಿನವರು ಇದ್ದೀರಾ ಇದನ್ನು ಮಾಡಿಸ್ಕೊಳ್ಳಿ. ಓಕೆ, ಸಪೋಸ್ ನೀವು 60 ವರ್ಷ ಒಳಗಡೆ ಏನಾದರೂ ಡೆತ್ ಆದರೆ ನೀವು ನಾಮಿನಿ ಕೊಡ್ಬೋದು. ನಾಮಿನಿ ಅವರಿಗೆ ಈ ಪೆನ್ಷನ್ ಅಮೌಂಟ್ ಹೋಗುತ್ತೆ. ಇಲ್ಲ, ನೀವು ಅರ್ಧಕ್ಕೆ ಬೇಡಪ್ಪ, ಈ ನಮಗೆ ಸ್ಕೀಮ್ ಬೇಡ, ಕಟ್ ಮಾಡ್ಕೊಳ್ತೀನಿ, ಇಷ್ಟು ನನಗೆ ತುಂಬಕ್ಕಾಗಲ್ಲ ₹42 ಅಂತಲೂ ನೀವು ರಿಟರ್ನ್ ತಗೋಬೋದು. ನಿಮಗೆ ಇಂಟ್ರೆಸ್ಟ್ ಹಾಕಿ ಬ್ಯಾಂಕ್ ಅವರು ಅಥವಾ ಪೋಸ್ಟ್ ಆಫೀಸ್ ಅವರು ಅಮೌಂಟ್ನ ಕೊಡ್ತಾರೆ. ಸೊ ಈ ಥರ ಒಂದು ಚಿಕ್ಕ ಅಮೌಂಟಲ್ಲಿ ನೀವು ಒಂದು ಲೈಫ್ ಸೇವಿಂಗ್ನ ಮಾಡ್ಕೋಬಹುದು. ಯಾರ ಹತ್ರನೂ ಕೈ ಚಾಚೋದು ಬೇಡ. ಅಂದರೆ ಇಮ್ಮಿಡಿಯೇಟ್ಲಿ ನಮ್ಮ ಹತ್ರ ಅಥವಾ ನಿಮ್ಮ ನಿಯರ್ ಬೈ ಬ್ಯಾಂಕ್ ಏನಿದೆ ಅಲ್ಲಿ ಹೋಗಿ ಮಾಡಿಸ್ಕೊಳ್ಳಿ. ಯಾರಿಗಾದರೂ ಅಡಿಷ್ನಲ್ ಇನ್ಫಾರ್ಮೇಷನ್ ಏನಾದರೂ ಬೇಕಾದರೆ ನಮ್ಮನ್ನು ಸಂಪರ್ಕಿಸಬಹುದು. ಇಲ್ಲ, ನಮ್ಮ ನಿಯರ್ ಸುತ್ತಮುತ್ತಲು ಯಾರಾದರೂ ಇದ್ದರೂ ಕೂಡ ನಾವೇ ಇದನ್ನು ಖುದ್ದಾಗಿ ಮಾಡ್ತಿದ್ದೀವಿ, ಅವ್ರು ಬಂದು ನಮ್ಮ ಹತ್ರ ಮಾಡಿಸ್ಕೋಬೇಕು. ಓಕೆ, ಸೊ ತುಂಬ ಒಳ್ಳೆ ಸ್ಕೀಮು. ಸೊ ಎಲ್ರಿಗೂ ಯೂಸ್ ಆಗಲಿ. ಥ್ಯಾಂಕ್ ಯು ವೆರಿ ಮಚ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತಾರೆ. ಥ್ಯಾಂಕ್ ಯು.